ನಮಸ್ತೆ. ಜೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಪವಿತ್ರ ದೇವಾಲಯದ ಮುಂಭಾಗದಲ್ಲೇ ಕಲುಷಿತ ನೀರು. 5 ತಿಂಗಳಾದರೂ ಅಧಿಕಾರಿಗಳ ಕಣ್ಣ ಮುಚ್ಚಾಲೆ. ರಾಜಧಾನಿ ಬೆಂಗಳೂರಿನ ಉತ್ತರಹಳ್ಳಿ ವಾರ್ಡ್ 184 ಗುಬ್ಬಲಾಳ ಮೇನ್ ರೋಡ್ನಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಕಳೆದ 5 ತಿಂಗಳಿಂದ ಸ್ಯಾನಿಟರಿ ಹಾಗೂ ಮಲಮೂತ್ರ ಮಿಶ್ರಿತ ಕಲುಷಿತ ನೀರು ನಿರಂತರವಾಗಿ ಹರಿಯುತ್ತಿದೆ. ಹೌದು, ದೇವಸ್ಥಾನಕ್ಕೆ ಬರುವ ಸಾವಿರಾರು ಭಕ್ತರು ದುರ್ವಾಸನೆಯ ಮಧ್ಯೆಯೇ ದೇವರ ದರ್ಶನ ಮಾಡಬೇಕಾದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಸ್ಥಳೀಯ ನಿವಾಸಿಗಳು ಹಾಗೂ ದೇವಸ್ಥಾನದ ಅರ್ಚಕರು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದರು. ಸಮಸ್ಯೆ ಹಾಗೆಯೇ ಮುಂದುವರೆದಿದೆ ಎಂಬ ಆರೋಪ ಕೇಳಿ ಬಂದಿದೆ. ಕಲುಷಿತ ನೀರಿನಿಂದ ಪರಿಸರವೇ ಅಸ್ವಚ್ಛಗೊಂಡಿದ್ದು ಸಾರ್ವಜನಿಕರ ಆರೋಗ್ಯಕ್ಕೂ ಅಪಾಯ ಉಂಟಾಗುವ ಆತಂಕ ವ್ಯಕ್ತವಾಗಿದೆ. ಇದರ ಜೊತೆಗೆ ಈ ರಸ್ತೆಯಲ್ಲಿ ಪಾದಚಾರಿಗಳಿಗಾಗಿ ಸಮರ್ಪಕ ಫುಟ್ಪಾತ್ ವ್ಯವಸ್ಥೆಯೂ ಇಲ್ಲ. ವಾಹನಗಳ ದಟ್ಟ ಸಂಚಾರದ ನಡುವೆ ಮಕ್ಕಳು, ಮಹಿಳೆಯರು ಹಾಗೂ ವೃದ್ಧರು ರಸ್ತೆಯಲ್ಲಿ ನಡೆದು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಅಪಘಾತ ಸಂಭವಿಸುವ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇನ್ನಾದರೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುತ್ತಾರಾ? ಕಾದು ನೋಡಬೇಕಾಗಿದೆ. ಇಲ್ಲಿ ಯಾರು ಕೇಳ್ತಾ ಇಲ್ಲ. ಯಾರು ಕೇಳ್ತಾರೆ? ಯಾರು ನಮ್ಮ ಇವ್ರಿಗೆಲ್ಲ ಹೇಳಾಯ್ತು, ಲೋಕಲ್ ಅಂತೆಲ್ಲ ಹೇಳಾಯ್ತು, ಹೋಗ್ತಾನೆ ಇದೆ ಅದು. ಆಮೇಲೆ ಇದು ತುಳ್ಕೊಂಡು ಏನ್ ನೀರಿದು? ಡ್ರೈನೇಜ್ ಅಲ್ಲಿ ನಿಮ್ಗೆ ಕಾಣುತ್ತೆ, ಬನ್ನಿ ಅಲ್ಲಿ ಗೊತ್ತಾಗುತ್ತೆ. ಏನಿಲ್ಲ ಇದು. ಇದನ್ನ ಯಾರಿಗೂ ದೊಡ್ಡವ್ರಿಗೆ ಯಾರಿಗೂ ಹೇಳಿದ್ವಾ? ಯಾರಿಗೂ ಇವಾಗ BWHSB ಅವ್ರಿಗೆ ಯಾರಿಗೂ ಹೇಳಿದ? ಇವಾಗ ದೇವಸ್ಥಾನಕ್ಕೆ ಬರೋಂಥವ್ರು ಬಂದ್ರೆ ಈಗ ಬರ್ತಾರೆ, ತೊಳ್ಕೊಬೇಕು ಅನ್ಬೇಕು. ಇಲ್ಲ ದೇವಸ್ಥಾನ ನೋಡಿ, ನಿಮಿಷ ನೋಡಿ, ಎಲ್ಲ ಹೌದು. ಇವಾಗ ದೊಡ್ಡ ದೇವಸ್ಥಾನದ ಮುಂದೆ ಈ ತರ ಆದ್ರೆ ಮನೆಗಳು ಬಂದು ಹೆಂಗಿರುತ್ತೆ? ಇವಾಗ ದೇವಸ್ಥಾನ ಅನ್ನೋದು ಪವಿತ್ರವಾದದ್ದು ಅಲ್ವರಾ? ದೇವಸ್ಥಾನ ಮುಂದೆ ಈ ತರ ಆಯ್ತು ಅಂತಂದ್ರೆ ಬರೋ ಭಕ್ತಾದಿಗಳು ಯಾಗುತ್ತೆ ಅಂತ ಬರ್ತಾರೆ. ದೇವಸ್ಥಾನದ ಹೆಸರೇನು ಸ್ವಾಮೀಜಿ? ತಮ್ಮ ಹೆಸರು? ಸಂಪತ್ ಗುಬ್ಲಾಳ. ಇದು ಒಂದು ಎಷ್ಟು 4 ತಿಂಗಳಾಯ್ತಾ ಇಲ್ಲ 5 ತಿಂಗಳಾಯ್ತಾ? ಒಂದು ತಿಂಗಳಿಂದ ನೋಡಿ ಇವರೆಲ್ಲ ತುಳ್ಕೊಂಡು ದೇವಸ್ಥಾನಕ್ಕೆ ಬರೋರು, ತುಳ್ಕೊಂಡು ದೇವಸ್ಥಾನಕ್ಕೆ ಬರೋದು. ಹೌದು, ಗೊತ್ತಾಗಿದ್ರೆ ಪರವಾಗಿಲ್ಲ, ಗೊತ್ತಾಗಿಲ್ಲ ಅಂತಂದ್ರೆ ಹಾಗೆ ಬರ್ತಾರೆ. ದೇವಸ್ಥಾನ ಪವಿತ್ರವಾಗಿ ದೇವಸ್ಥಾನ ಇರ್ತದೆ, ಅದನ್ನ ಇದು ಮಾಡ್ತಾರೆ. ಏನಾಗಿದೆ ಸರ್ ಇಲ್ಲಿ? ಏನ್ ನೀರಿದು? ಸಾರ್ ಒಳಗಿದ್ದು ಅದು ಸ್ಯಾನಿಟರಿದು ಎಲ್ಲ ಮಿಕ್ಸ್ ಆಗಿ ಬರುತ್ತೋ ಏನೋ ಗೊತ್ತಿಲ್ಲ. ತುಂಬಾ ಸ್ಮೆಲ್ ಇದೆ, ಇರಕ್ಕಾಗಲ್ಲ. ವಾಸನೆ ಕುಡ್ಕೊಂಡು ಓಡಾಡಕ್ಕೂ ಆಗಲ್ಲ, ಜನಗಳಿಗೂ ತೊಂದರೆ ಆಗ್ತಾ ಇದೆ. ಇಲ್ಲಿ ಗಾಡಿಗಳು ಬೇರೆ, ಟ್ರಾಫಿಕ್ ಆಗುತ್ತೆ, ಸರ್ಕಲ್ ಬೇರೆ, ತುಂಬಾ ತೊಂದರೆ ಆಗ್ತಾ ಇದೆ ಸರ್ ಇಲ್ಲಿ. ಅದು BBMP ಅವರು ಗಮನಕ್ಕೆ ತಗೊಂತಾ ಇಲ್ಲ, PWD ಅವರು ಗಮನಕ್ಕೆ ತಗೊಂತಾ ಇಲ್ಲ. ಅದೇನು ಕೆಲಸ ಮಾಡ್ತಾರೆ ಅವರು, ಹೊಲ್ಸಿಡ್ದೋಗ್ಬಿಟ್ಟಿದೆ ಇದು. ಅವರು ಸರಿ ಇಲ್ಲ ಸರ್, PWSSರು ಸರಿ ಇಲ್ಲ. ಅದೇನು ಮಾತು ಕರೆಕ್ಟ್ ಆಗಿ ನಡ್ಕೊಳ್ಳೋದು ಇಲ್ಲ ಅವರು. ಏನಕ್ಕೆ ಈ ತರ ಮಾಡ್ತಾ ಇದ್ದಾರೆ ಸರ್ ಅವರು? ಕರೆಕ್ಟ್ ಬಂದು ಏನೋ ಮಾಡಿ ಅದನ್ನ ದೇವಸ್ಥಾನ ಮುಂದೆ ಸ್ವಚ್ಛವಾಗಿ ಇಡ್ಬೇಕು ಅನ್ನೋದು ಗೊತ್ತಾಗಲ್ಲ ಸರ್ ಅವ್ರಿಗೆ. ಅವ್ರೇನು ಮಣ್ಣು ತಿಂತಾರೋ ಏನ್ ತಿಂತಾರೋ ಗೊತ್ತಿಲ್ಲ ಅವರು. ನಾವ್ ಏನ್ ಮಾಡೋಣ ಹೇಳಿ? ಎಷ್ಟು ಸದ್ಯ ಅಂತ ಹೇಳ್ಬೇಕು ಅವ್ರಿಗೆ. ಒಬ್ರು ಅದನ್ನ ಗಮನಕ್ಕೆ ತಗೊಳ್ಳಲ್ಲ ಅಂದ್ರೆ ಹೆಂಗ್ ಸರ್ ಇದು? ಎಷ್ಟು ತಿಂಗಳಾಯ್ತು ಸರ್ ಇದು? ಸರ್ ಇದು ಹೆಚ್ಚು ಕಮ್ಮಿ ನಾನು ಹುಟ್ಟು ಬೆಳೆದಿದ್ದೆಲ್ಲ ಇದೇ ಊರೇ ಸರ್, ಇದೇ ಊರೇ ನಾನು ಹುಟ್ಟು ಬೆಳೆದಿದ್ದು. ಸುಮಾರು 5 ತಿಂಗಳ ಮೇಲಾಗಿದೆ ಸರ್ ಇದು. ನೀವು ಇಲ್ಲಿ ಸ್ಥಳಕ್ಕೆ ಇಲ್ಲೇ ಇರೋದು ನೀವು? ಹೌದು ಸರ್, ಇದೇ ಊರೇ, ನಾನು ಹುಟ್ಟು ಬೆಳೆದಿದ್ದೆಲ್ಲ ಇದೇ ಊರೇ. 5 ತಿಂಗಳಿಂದ ಇದೇ ತರ ಬಚ್ಚ ನೀರು ಹೋಗ್ತಾನೆ ಇದೆ. ಆದ್ರೆ ಇವತ್ತು ಕಮ್ಮಿ ಇದೆ. ಇನ್ನು ಒಂದೊಂದ್ ದಿನ ಬರ್ತದೆ ಅಂದ್ರೆ ಸುಮಾರು ರೋಡಿಂದ ಆಚೆ ಹೋಗ್ತದೆ ಹರ್ಕೊಂಡು, ದೇವಸ್ಥಾನ ಮುಂದೆನೆ ಹರಿತಾ ಇದೆ. ಅದೇನ್ ನೀರು ಇರ್ಬೋದು ಸರ್ ಅದು? ಸರ್ ಅದು ಬಾತ್ರೂಮ್ ನೀರು ಮಿಕ್ಸ್ ಆಗಿದೆ ಸರ್, ಅದಕ್ಕೆ ಎಲ್ಲ ಮಿಕ್ಸ್ ಆಗಿದೆ. ಮನೆದು ಬಚ್ಚದ ನೀರು ಅದು ಇದು ಎಲ್ಲ ಬಚ್ಚ ನೀರೇ ಸರ್ ಇದು. ತುಂಬಾ ಸುಲ್ಗೆಟ್ ಹೋಗಿದೆ.